ಸೆರೆಮಾಲೆಗಳು ನಮಗೆ ಕಾಣಬಹುದು. ಆದರೆ ಎಲ್ಲಾ ಸಂದರ್ಭಗಳಲ್ಲೂ ಕೂಡ, ಎಲ್ಲಾ ಸನ್ನಿವೇಶಗಳಲ್ಲೂ ಕೂಡ ಪ್ರವಾದಿಯವರು ತಾಳ್ಮೆ ಮತ್ತು ಸಹನೆಯಿಂದ ನಿಭಾಯಿಸಿದರು ಎಂಬುದು ಬಹಳ ಗಮನಾರ್ಹವಾಗಿದೆ. ನಮ್ಮ ದೈನಂದಿನ ಜೀವನದಲ್ಲಿ ಉಂಟಾಗುವಂತಹ ಆತ್ಮೀಯರ ನಷ್ಟ, ಕುಟುಂಬ ಸಮಸ್ಯೆ, ಹಣಕಾಸಿನ ಕೊರತೆ, ಶತ್ರುಗಳ ನಿರಂತರವಾದ ಉಪಟಳ, ಈ ಎಲ್ಲಾ ಸಮಸ್ಯೆಗಳ ವೇಳೆಯಲ್ಲೂ ಕೂಡ ನಾವು ತಾಳ್ಮೆ ಮತ್ತು ಸಹನೆಯಿಂದ ಜೀವನವನ್ನು ಮುನ್ನಡೆಸಬೇಕೆಂಬ ಪಾಠ ಪ್ರವಾದಿ ಜೀವನ ಚರಿತ್ರೆಯಿಂದ ನಾವು ಕಲಿತಿದ್ದೇವೆ. ಜನಿಸುವ ಮುನ್ನವೇ ತಂದೆ ಅಬ್ದುಲ್ಲಾರವರು ತೀರಿ ಹೋಗಿದ್ದರು. ತಾಯಿ ಆಮಿನಾ ಬೀವಿಯವರು 6ನೇ ವಯಸ್ಸಿನಲ್ಲಿ ನಿಧನರಾದರು. 8ನೇ ವಯಸ್ಸಿನಲ್ಲಿ ಅಜ್ಜನಾದ ಅಬ್ದುಲ್ ಮುತ್ತಲಿಬರವರು ನಿಧನರಾದರು. ಜೀವಿತ ಅವಧಿಯಲ್ಲಿ ತನ್ನ ಸ್ವಂತ 7 ಮಕ್ಕಳನ್ನು ಕಳೆದುಕೊಂಡರು. ಮಕ್ಕಾದಲ್ಲಿ ಪ್ರವಾದಿತ್ವ ಲಭಿಸಿದಾಗ ಸತ್ಯದ ಹಾದಿಗೆ ಕರೆತರುವ ಪ್ರಯತ್ನದಲ್ಲಿ ಹಲವು ವಿಪತ್ತುಗಳನ್ನು ಎದುರಿಸಿದರು. ಮಾಟಗಾರ, ಮಾಂತ್ರಿಕ, ಕವಿ ಎಂದೆಲ್ಲ ಅಸಹ್ಯ ವಾಕ್ಯಗಳಿಂದ ತಮಾಷೆ ಮಾಡಿದರು. ಆದರೆ ಪ್ರವಾದಿ ಅವರ ತಾಳ್ಮೆ ಮತ್ತು ಸಹನೆಯ ನಿರೀಕ್ಷೆಯಿಂದ ಒಂದು ಅಂಶ ಕೂಡ ಹಿಂಜರಿಯಲಿಲ್ಲ. ಕಲ್ಲೆಸೆದು ಕಿರುಕುಳ ನೀಡಿದ ತಾಯಿಫ್ ನಿವಾಸಿಗಳಿಗೂ ಕ್ಷಮೆ ನೀಡಿ, ಹೋಗುವ ದಾರಿಯುದ್ದಕ್ಕೂ ಅಡೆತಡೆಯುಂಟು ಮಾಡಿ ವಿಕೃತ ಆನಂದ ಪಟ್ಟ ಯಹೂದಿಯ ರೋಗಕ್ಕೆ ಮರುಗಿ ಸಂದರ್ಶಿಸಿ ಇನ್ನಿತರರ ಕಷ್ಟ ಕಾಪರ್ಯಗಳನ್ನು ಕಂಡರಿತು ಸಕಾಲದಲ್ಲಿ ನೆರವಾದ ಮಾನವೀಯತೆಯ ಪ್ರಭೆಯಾಗಿದ್ದಾರೆ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇನ್ನು ಸಹಾನುಭೂತಿಯ ವಿಚಾರಕ್ಕೆ ಬಂದ್ರೆ, ಸಹಾನುಭೂತಿಯ ಒಂದು ಘಟನೆ ನಿಮ್ಮ ಮುಂದೆ ಮಂಡಿಸಲು ಇಚ್ಛಿಸುತ್ತೇನೆ. ಮಕ್ಕಾ ವಿಜಯದ ಸಂದರ್ಭದಲ್ಲಿ ಯಾರಾಗಿದ್ದಾರೆ ಮಕ್ಕಾದವರು, ಯಾರಾಗಿದ್ದಾರೆ ಕುರೈಶಿಗಳು? ಪ್ರವಾದಿತ್ವ ಲಭಿಸಿದಾಗ ಪ್ರವಾದಿಯವರಿಗೆ ಕಿರುಕುಳ ನೀಡಿದವರು, ಪ್ರವಾದಿ ಕುಟುಂಬಕ್ಕೆ ಚಿತ್ರಹಿಂಸೆ ನೀಡಿದವರು, ಪ್ರವಾದಿ ಅನುಯಾಯಿಗಳನ್ನು ಕೊಂದವರಾಗಿದ್ದಾರೆ ಮಕ್ಕಾದವರು. ಆದರೆ ಮಕ್ಕಾ ವಿಜಯ ಸಂದರ್ಭದಲ್ಲಿ ಮಕ್ಕಾದ ಅಧಿಪತಿಯಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರುವಾಗ ತನ್ನ ಮುಂದೆ ಮಂಡಿಯೂರಿ ಕೂತಿರುವಂತಹ ಶತ್ರುಗಳ ಕಣ್ಮುಂದೆ ನೋಡಿ ಒಂದು ಮಾತನ್ನು ಹೇಳ್ತಾರೆ. ಅದು ಅತ್ಯಂತ ವಿಶ್ವದಲ್ಲಿಯೇ ಸಹಾನುಭೂತಿಯ ವಿಚಾರದಲ್ಲಿ ಅತ್ಯಂತ ಪ್ರಸಿದ್ಧವಾದ ಮಾತದು. ಇದ್ಹಬೂ ಅಂತುಮ್ ತುಲಕಾ, ಹೋಗಿರಿ, ನೀವು ಸ್ವತಂತ್ರರಾಗಿ ಹೋಗಿರಿ. ಎಂತಹ ಸಹಾನುಭೂತಿ ಅದು! ಆಧುನಿಕ ಯುಗದಲ್ಲಿ ಅಮಾಯಕರನ್ನು ಕೊಂದು ಹೂಳುವ, ಮಣ್ಣಿಗೋಸ್ಕರ, ಗಡಿಗಳಿಗೋಸ್ಕರ, ಸ್ಥಳಕ್ಕೋಸ್ಕರ ಅಮಾಯಕರನ್ನು ಕೊಂದು ಹೂಳುವ ಜನರಿಗೆ ಪ್ರವಾದಿಯವರ ಸಹಾನುಭೂತಿಯಿಂದ ಪಾಠಗಳಿವೆ. ಇನ್ನು ತಾಳ್ಮೆಯ ಕುರಿತು ಕಲಿಯಬೇಕಾದ್ರೆ ನಾವು ಸಹಜವಾಗಿ ಕೇಳಿರ್ತೇವೆ, ತಾಳ್ಮೆ, ಆ ಹಸಿವಿಗೆ ತಾಳ್ಮೆ ಇಲ್ಲ. ಹೌದು, ಹಲವು ವಿಜ್ಞಾನಿಗಳು ಮತ್ತು ಬ್ರಿಟಿಷ್ ಸಾಹಿತ್ಯಗಾರ ಜೋಸೆಫ್ ಕಾನ್ರಾಡ್ ಅವರು ತಮ್ಮ ಪುಸ್ತಕದಲ್ಲಿ ಬರೆಯುತ್ತಾರೆ, Hunger has no patience. ಹಸಿವಿಗೆ ತಾಳ್ಮೆಭೂತಿ ಎಲ್ಲ ಸದ್ಗುಣಗಳಿಂದ ಒಂದುಗೂಡಿರುವ ಒಂದು ಪದವಾಗಿದೆ ಮಾನವೀಯತೆ. ಆ ಮಾನವೀಯತೆಯ ಸಂರಕ್ಷಕರಾಗಿ ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳಿದ್ದು ನಮ್ಮ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನಾಗಿದೆ. ಇದು ನನ್ನ ಮಾತಲ್ಲ, ವಿಶ್ವದಲ್ಲಿ ಪ್ರಭಾವಿತ ವ್ಯಕ್ತಿಯಾದ ಮುಸ್ಲಿಮೇತರ ವಿದ್ವಾಂಸ ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳಿದ ಮಾತಿದು. ಆಧುನಿಕ ಯುಗದಲ್ಲಿ ಸಣ್ಣ ಪುಟ್ಟ ಸಂಕಷ್ಟಗಳು ಎದುರಾದಾಗ ಜೀವ ಚೈತನ್ಯವನ್ನು ಕಳೆದುಕೊಂಡು ಆತ್ಮಹತ್ಯೆಗೆಯುತ್ತಿರುವ ಆಧುನಿಕ ಯುಗದಲ್ಲಿ ಪ್ರವಾದಿಯವರ ತಾಳ್ಮೆ ಮತ್ತು ಸಹನೆಯಿಂದ ಪಾಠಗಳಿವೆ. ಮೈಕಲ್ ಹೆಚ್ ಹಾರ್ಟ್ ರವರು ದ 100 ಮೋಸ್ಟ್ ರ್ಯಾಂಕಿಂಗ್ ಆಫ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಇನ್ ದ ಹಿಸ್ಟ್ರಿ ಎಂಬ ಪುಸ್ತಕದಲ್ಲಿ 1ನೇ ಸ್ಥಾನ ಪ್ರವಾದಿಯವರಿಗೆ ನೀಡುತ್ತಾರೆ. ಅದಕ್ಕೆ ಕಾರಣ ಕೇಳಿದಾಗ ಅವರು ಹೇಳುವ ಮಾತು, ಪ್ರವಾದಿಯವರ ಹಾಗೆ ತಾಳ್ಮೆ, ಸಹಾನುಭೂತಿ, ನಾಯಕತ್ವ, ಆತ್ಮೀಯತೆ, ಭೌತಿಕ ವಿಷಯದಲ್ಲಿ ಎಲ್ಲ ವಿಷಯದಲ್ಲೂ ಕೂಡ ಒಂದು ಪರಿಪೂರ್ಣತೆಯ ನಾಯಕ, ಅದು ನನ್ನ ಕಣ್ಣ ಮುಂದೆ ಕಾಣುವುದು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದೆ. ಪ್ರವಾದಿಯವರ ಈ ತಿರುಗುವ ಕಾಲಚಕ್ರಕ್ಕೆ ತಕ್ಕಂತೆ ಜಗತ್ತು ಬದಲಾವಣೆಗೊಳ್ಳುತ್ತಲೇ ಇರುತ್ತದೆ. ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ, ವಿಜ್ಞಾನಗಳಲ್ಲಿ ಬಹುತೇಕ ಪ್ರಗತಿಯನ್ನು ಪಡೆಯುತ್ತಿರುವ ಆಧುನಿಕ ಯುಗವು ಬಹುತೇಕ ಆಚಾರ ವಿಚಾರಗಳಲ್ಲೂ ಕೂಡ ಬದಲಾವಣೆಗೊಂಡಿದೆ. ಆದರೆ ಇಲ್ಲಿ ನೆಮ್ಮದಿಯ ಒಂದು ಸಂತೃಪ್ತಿಯ ಒಂದು ಉತ್ತಮವಾದ ಜೀವನವನ್ನು ನಡೆಸಬೇಕಾದರೆ ಪ್ರವಾದಿಯವರ ತಾಳ್ಮೆ, ಸಹನೆ ನಮ್ಮ ಜೀವನದಲ್ಲಿ ಅಳವಡಿಸಬೇಕೆಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ವಾಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.